ನಮಸ್ಕಾರ. ನನ್ನ ಹೆಸರು ನಂದೀಶ್ ಅಂತ ಹೇಳಿ. ನನ್ನ ಮಗ UKGಯನ್ನು ಜ್ಯೋತಿ ಮಾಂಟೆಸರಿ ಸ್ಕೂಲಲ್ಲಿ ಓದ್ತಿದ್ದಾನೆ. ಈ ಒಂದು ವಿಡಿಯೋ ಏನಪ್ಪ ಅಂತ ಅಂದರೆ, ನಾನು ಜ್ಯೋತಿ ಮಾಂಟೆಸರಿ ಸ್ಕೂಲ್ ಬಗ್ಗೆ ಒಂದೆರಡು ಮಾತನ್ನು, ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹಂಚ್ಕೊಳ್ಳೋದಕ್ಕೆ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ಜ್ಯೋತಿ ಮಾಂಟೆಸರಿ ಸ್ಕೂಲ್ನ ಪ್ರಿನ್ಸಿಪಾಲ್ ಆದಂತಹ ಜ್ಯೋತಿ ಅವರಿಗೆ ಮೊದಲನೇ ಅಭಿನಂದನೆಗಳು. ಯಾಕೆಂದರೆ ನನ್ನ ಮಗ ಈಗ 3 ವರ್ಷ ಅದೇ ಸ್ಕೂಲ್ನಲ್ಲಿ ಓದಿದ್ದಾನೆ. ಸೊ ನಮ್ಗೆ ಯಾವತ್ತೂ ಅವನು ಶಾಲೆಗೆ ಹೋಗಬೇಕಲ್ಲ ಅನ್ನೋ ಒಂದು ಬೇಜಾರನ್ನು ಇವತ್ತಿನವರೆಗೆ ಅವನು ತೋರಿಸಿಲ್ಲ. ಖುಷಿಯಾಗಿ ಶಾಲೆಗೆ ಹೋಗ್ತಾನೆ. ಅದರ ಸಂಪೂರ್ಣ ಕ್ರೆಡಿಟು ಅಲ್ಲಿನ ಸಿಬ್ಬಂದಿ ವರ್ಗ ಆಗಿರ್ಬೋದು ಅಥವಾ ಜ್ಯೋತಿ ಅವ್ರಿಗಾಗಿರ್ಬೋದು ಸಲ್ತಕ್ಕಂಥದ್ದು. ಏಕೆಂದರೆ ನನಗೆ ತುಂಬ ಖುಷಿಯಾಗೋ ವಿಚಾರ ಏನು ಅಂತ ಅಂದರೆ, ಈ ಒಂದು ಶಾಲೆಯನ್ನು ಆದಷ್ಟು ಆಲ್ಮೋಸ್ಟ್ ಆಲ್ ಸ್ಟಾಫ್ ಎಲ್ಲ ಲೇಡೀಸೇ ಇರೋದ್ರಿಂದ ಒಂದು ಲೇಡೀಸ್ ರನ್ ಮಾಡ್ತಾ ಇರೋದು ತುಂಬ ಖುಷಿ ವಿಚಾರ. ಇವತ್ತಿನ ಸಮಾಜದಲ್ಲಿ ದಿಟ್ಟತನದಿಂದ ಒಂದು ಶಾಲೆ ನಡೆಸೋದು ಅಂದರೆ ತಮಾಷೆ ವಿಚಾರ ಅಲ್ಲ. ಅದಕ್ಕೆ ನನ್ನ ವೈಯಕ್ತಿಕ ಅನುಭವ ಕೂಡ ಹೌದು. ಯಾಕೆಂದರೆ ನಾನು ಒಬ್ಬ TCH ಮಾಡಿರೋದ್ರಿಂದ ಒಂದು ಶಾಲೆ ನಡೆಸ್ಬೇಕಾದ್ರೆ ಏನು ಕಷ್ಟಗಳು ಬರ್ತವೆ, ಏನೇನು ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನೆಲ್ಲ ನನಗೆ ಸಂಪೂರ್ಣ ಅರಿವಿದೆ. ಹಾಗೆ ಅದರ ಅನುಭವವೂ ಕೂಡ ನನಗಿರೋದ್ರಿಂದ ಮೊದಲಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಜ್ಯೋತಿ ಅವರಿಗೆ. ನಿಮ್ಮ ಯಶಸ್ಸು ಹೀಗೆ ಮುಂದುವರಿಲಿ. ಹಾಗೆ ಇನ್ನು ಇವರ ಟೀಚಿಂಗ್ ಬಗ್ಗೆ ಹೇಳೋದಾದರೆ, ಮಕ್ಕಳಿಗೆ ಇವತ್ತು ಎಲ್ಲ ಶಾಲೆಯಲ್ಲಿ ನನ್ನ ಮಗ ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡಲಿ, ಹೆಚ್ಚು ನಾನು ಟೇಬಲ್ಸನ್ನು 20ವರೆಗೆ ಹೇಳಲಿ, ಏನು ಕೇಳಿದ್ರು ಹೇಳಬೇಕು ಅನ್ನೋ ಒಂದು ಆಸೆ ತಪ್ಪಲ್ಲ. ಬಟ್ ಆ ಥರ ಅನ್ಕೊಳ್ತಾರೆ ಪೋಷಕರು. ಬಟ್ ಈ ಜ್ಯೋತಿ ಮಾಂಟೆಸರಿ ಸ್ಕೂಲಲ್ಲಿ ಮೇನ್ಲಿ ಮಕ್ಕಳಿಗೆ ಸಂಸ್ಕಾರದನ್ನು ಹೇಳ್ಕೊಡ್ತಾರೆ. ಅದು ತುಂಬ ಖುಷಿ ಕೊಡುವಂಥ ವಿಚಾರ. ಆ ಶಾಲೆಗೆ ಎಂಟ್ರಿ ಆದಾಗಿಂದ ಹಿಡಿದು ಶಾಲೆಯಲ್ಲಿ ಸ್ತೋತ್ರಗಳಾಗಿರ್ಬೋದು, ಶ್ಲೋಕಗಳಾಗಿರ್ಬೋದು, ರಾಮಸ್ತೋತ್ರ, ಹನುಮಾನ್ ಚಾಲೀಸ್, ಶಾಲೆಗೆ ಎಂಟ್ರಿ ಆಗ್ತಿದ್ದಂಗೆ ಜೈ ಶ್ರೀರಾಮ್ ಅನ್ನೋದ್ರ ಹೇಳ್ತಾ ಶಾಲೆ ಒಳಗೆ ಎಂಟ್ರಿ ತೊಗೊಳ್ತಾರೆ. ಇವೆಲ್ಲ ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಮಕ್ಕಳಿಗೆ ಎಜುಕೇಷನ್ ಎಷ್ಟು ಇಂಪಾರ್ಟೆನ್ಸು, ಸಂಸ್ಕಾರನೂ ಕೂಡ ಅದೇ ರೀತಿ ಇಂಪಾರ್ಟೆಂಟು. ಯಾಕೆಂದರೆ ಇವತ್ತಿನ ಸಮಾಜದಲ್ಲಿ ಮಕ್ಕಳುಗಳಿಗೆ ನಾವೇನು ಕೊಡ್ತೀವಿ ಅನ್ನೋದಕ್ಕಿಂತ ಒಳ್ಳೆಯದನ್ನು ಏನು ಹೇಳ್ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇವತ್ತಿನ ಬ್ಯುಸಿ ಶೆಡ್ಯೂಲಲ್ಲಿ ತಂದೆ ತಾಯಂದರು ಮಕ್ಕಳ ಬಗ್ಗೆ ಜಾಸ್ತಿ ಗಮನ ಕೊಡೋಕ್ಕಾಗಲ್ಲ. ಏನು ಅಂದರೆ ಶಾಲೆ ಕಳಿಸ್ತಾ ಇದ್ದೀವಿ, ಫೀಸ್ ಕಟ್ತಾ ಇದ್ದೀವಿ ಅನ್ನೋದು ಬಿಟ್ಟರೆ ಮಕ್ಕಳನ್ನ ಏನು ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋ ವಿಚಾರದಲ್ಲಿ ಸ್ವಲ್ಪ ವಿಫಲ ಆಗ್ತಾ ಇರೋ ನಿಟ್ಟಿನಲ್ಲಿ ಈ ಥರ ಶಾಲೆಗಳಿರೋದ್ರಿಂದ ಮಕ್ಕಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಸಂಸ್ಕಾರವನ್ನು ಕೊಟ್ಟು ಹೇಳ್ಕೊಡ್ತಕ್ಕಂಥದ್ದು ಶ್ಲಾಘನೀಯ. ಆದ್ದರಿಂದ ಮತ್ತೊಮ್ಮೆ ನಾನು ಜ್ಯೋತಿ ಮಾಂಟೆಸರಿ ಸ್ಕೂಲ್ಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ನಿಮ್ಮ ಸಂಸ್ಥೆ ಹೀಗೆ ಉನ್ನತ ಮಟ್ಟಕ್ಕೆ ಬೆಳೀಲಿ. ಈಗೇನು 1 to 5th ಮಾಡಿದ್ದೀರಿ, 1 to 7th ಆಗಲಿ, PU ಆಗಲಿ, ಹಾಗೆ ನಿಮ್ಮ ಯಶಸ್ಸು ಬೆಳೀತಾ ಹೋಗಲಿ ಅಂತ ಹೇಳ್ತಾ, ನಿಮ್ಮ ಶಾಲಾ ಸಂಸ್ಥೆಗಳು ಎಲ್ಲ ಕಡೆ ವಿಕಸಿಸಲಿ, ಸ್ಪ್ರೆಡ್ ಔಟ್ ಆಗಲಿ ಅಂತ ಹೇಳ್ತಾ ನನ್ನ 2 ಮಾತು, ನನ್ನ ಅನಿಸಿಕೆಯನ್ನು ಹೇಳ್ತೀನಿ. ಅಲ್ಲಿ ಹಾಗೆ ನನ್ನ ಹಲವಾರು ಸ್ನೇಹಿತರುಗಳಿಗೆ ಈ ಮೂಲಕ ಹೇಳೋದೇನೆಂದರೆ, ಒಂದು ಒಳ್ಳೆಯ ಸಂಸ್ಥೆ, ನಿಮ್ಮ ಮಕ್ಕಳುಗಳನ್ನು ಇಲ್ಲಿ ಸೇರಿಸಿ ಒಳ್ಳೆಯ ಸಂಸ್ಕಾರ ಕೊಡೋದ್ರಲ್ಲಿ, ಒಳ್ಳೆಯ ವಿಚಾರ ತಿಳಿಸೋದ್ರಲ್ಲಿ ಈ ಶಾಲೆ ಮುಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.